ಸುರಿದಂತಹ ಭಾರೀ ಮಳೆಯಿಂದ ನಮ್ಮ ಭಾಗದ ಅಳಕೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಯಾಣ ಪ್ರವಾಸಿ ಕೇಂದ್ರ ಧರೆಯೆಲ್ಲ ಕುಸಿದು ಪ್ರವಾಸಿಗರಿಗೆ ತಿರುಗಾಡಲು ತುಂಬ ತೊಂದರೆ ಆಗ್ತಾಯಿದೆ. ಆ ಕುರಿತು ಈಗಾಗಲೇ ಮಾನ್ಯ ಶಾಸಕರಿಗೆ ಹಾಗೂ ಲೋಕಸಭಾ ಸದಸ್ಯರಿಗೂ ಸಹಿತ ಈ ವಿಷಯ ತಿಳಿಸಿದ್ದು. ಆದರೆ ಏನಾಗ್ತಿದೆ ಕೇಳಿದ್ರೆ, ಅರ್ಜೆಂಟಾಗಿ ರಸ್ತೆ ಮಾಡಲಿಕ್ಕೆ ನಾವು ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಿದಾಗ ಅರಣ್ಯ ಇಲಾಖೆಯವರಿಗೆ ಕರೆದು ಮಾನ್ಯ ಶಾಸಕರು ಈ ತುರ್ತು ಮಟ್ಟಿಗೆ ರಸ್ತೆ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಯಾಕಂತಂದರೆ ಯಾಣ ಗ್ರಾಮದಲ್ಲಿ ಆ ಮಣ್ಣು ಕಳಿ ಮಣ್ಣು ಟೈಪ್ ಮಣ್ಣದು, ಆ ಮಣ್ಣು ನೀರನ್ನು ಹಿಡ್ಕೊಳ್ಳುವಂಥ ಶಕ್ತಿ ಇಲ್ಲ. ಪ್ರತಿ ವರ್ಷವೂ ಸಹಿತ ಕೊರೆದು ಹೋಗ್ತಾ ಉಂಟು. ಆ ಕೊರೆದ ಭಾಗಕ್ಕೆ ಏನಾದರೂ ಶಾಶ್ವತ ಪರಿಹಾರ ಮಾಡಲಿಕ್ಕಾಗಿ ಭಾಳ ಹಣ ಬೇಕಾಗ್ತದೆ. ಆ ಹಣ ತರಬೇಕಾದ್ರೆ ಪ್ರವಾಸೋದ್ಯಮ ಇಲಾಖೆಯಿಂದ ತರಬೇಕಾಗ್ತದೆ. ಹಾಗಾಗಿ ಮಾನ್ಯ ಶಾಸಕರಿಗೂ ಹಾಗೂ ಎಂ ಪಿಗಳಾದಂಥ ನಮ್ಮ ಕಾಗೇರಿ ಸರ್ ಅವರಿಗೂ ಈ ವಿಷಯ ತಿಳಿಸಿದಾಗ ನಮ್ಮ ಪ್ರವಾಸೋದ್ಯಮದಲ್ಲಿ ಏನಾದರೂ ಹಣ ತಂದು ಕೊಡ್ತೇನೆ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲೂ ಅದು ಶಾಶ್ವತ ಪರಿಹಾರ ಆಗಲಿ, ಅಲ್ಲದೆ ಪ್ರವಾಸಿಗರಿಗೆ ಹೀಗೆ ತುರ್ತು ಮಟ್ಟಿಗೆ ತಿರುಗಾಡಲಿಕ್ಕಾಗಿ ಅನುಕೂಲ ಮಾಡಿಕೊಡ್ಬೇಕಾಗಿ ವಿನಂತಿಸುವ. ಸುರಿದಂತಹ ಭಾರೀ ಮಳೆಯಿಂದ ನಮ್ಮ ಭಾಗದ ಅಳಕೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಯಾಣ ಪ್ರವಾಸಿ ಕೇಂದ್ರ ಧರೆಯೆಲ್ಲ ಕುಸಿದು ಪ್ರವಾಸಿಗರಿಗೆ ತಿರುಗಾಡಲು ತುಂಬ ತೊಂದರೆ ಆಗ್ತಾಯಿದೆ. ಆ ಕುರಿತು ಈಗಾಗಲೇ ಮಾನ್ಯ ಶಾಸಕರಿಗೆ ಹಾಗೂ ಲೋಕಸಭಾ ಸದಸ್ಯರಿಗೂ ಸಹಿತ ಈ ವಿಷಯ ತಿಳಿಸಿದ್ದು. ಆದರೆ ಏನಾಗ್ತಿದೆ ಕೇಳಿದ್ರೆ, ಅರ್ಜೆಂಟಾಗಿ ರಸ್ತೆ ಮಾಡಲಿಕ್ಕೆ ನಾವು ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಿದಾಗ ಅರಣ್ಯ ಇಲಾಖೆಯವರಿಗೆ ಕರೆದು ಮಾನ್ಯ ಶಾಸಕರು ಈ ತುರ್ತು ಮಟ್ಟಿಗೆ ರಸ್ತೆ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಯಾಕಂತಂದರೆ ಯಾಣ ಗ್ರಾಮದಲ್ಲಿ ಆ ಮಣ್ಣು ಕಳಿ ಮಣ್ಣು ಟೈಪ್ ಮಣ್ಣದು, ಆ ಮಣ್ಣು ನೀರನ್ನು ಹಿಡ್ಕೊಳ್ಳುವಂಥ ಶಕ್ತಿ ಇಲ್ಲ. ಪ್ರತಿ ವರ್ಷವೂ ಸಹಿತ ಕೊರೆದು ಹೋಗ್ತಾ ಉಂಟು. ಆ ಕೊರೆದ ಭಾಗಕ್ಕೆ ಏನಾದರೂ ಶಾಶ್ವತ ಪರಿಹಾರ ಮಾಡಲಿಕ್ಕಾಗಿ ಭಾಳ ಹಣ ಬೇಕಾಗ್ತದೆ. ಆ ಹಣ ತರಬೇಕಾದ್ರೆ ಪ್ರವಾಸೋದ್ಯಮ ಇಲಾಖೆಯಿಂದ ತರಬೇಕಾಗ್ತದೆ. ಹಾಗಾಗಿ ಮಾನ್ಯ ಶಾಸಕರಿಗೂ ಹಾಗೂ ಎಂ ಪಿಗಳಾದಂಥ ನಮ್ಮ ಕಾಗೇರಿ ಸರ್ ಅವರಿಗೂ ಈ ವಿಷಯ ತಿಳಿಸಿದಾಗ ನಮ್ಮ ಪ್ರವಾಸೋದ್ಯಮದಲ್ಲಿ ಏನಾದರೂ ಹಣ ತಂದು ಕೊಡ್ತೇನೆ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲೂ ಅದು ಶಾಶ್ವತ ಪರಿಹಾರ ಆಗಲಿ, ಅಲ್ಲದೆ ಪ್ರವಾಸಿಗರಿಗೆ ಹೀಗೆ ತುರ್ತು ಮಟ್ಟಿಗೆ ತಿರುಗಾಡಲಿಕ್ಕಾಗಿ ಅನುಕೂಲ ಮಾಡಿಕೊಡ್ಬೇಕಾಗಿ ವಿನಂತಿಸುವ.